ಸಾಂಗ್ ಬಿಟ್ಟಿದ್ದೀವಿ. ಸೊ ಇವರಿಬ್ರು ಕಾಂಬಿನೇಷನ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ ಸರ್. ಹಂಗೆ ಸರ್ ಮೌತ್ ಪಬ್ಲಿಸಿಟಿ ಕಿವಿಯಿಂದ ಕಿವಿಗೆ ಹೋಗಿ ಇವಾಗ ಏನಂತಾರೆ ಮ್ಯೂಸಿಕ್ ಚಾನಲ್ಸಲ್ಲಿ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗಿದೆ, ರೇಡಿಯೋಸಲ್ಲಿ ಪ್ಲೇ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆಟೋಮೆಟಿಕ್ ಜನಕ್ಕೆ ಇಷ್ಟ ಆಗ್ತಾ ಹೋಗ್ದಂಗೆ ನಿಮ್ಗೆ ರಿಫ್ಲೆಕ್ಷನ್ ಕಾಣಿಸುತ್ತೆ ಸರ್. ಸೊ ನಮ್ಗೆ ಅದೊಂದು ಗೇಜ್ ಗೊತ್ತಾಗುತ್ತೆ ನನ್ನ ಸಾಂಗ್ ಎಷ್ಟು ಮಟ್ಟಕ್ಕೆ ರೀಚ್ ಆಗಿದೆ, ಎಷ್ಟು ಮಟ್ಟಕ್ಕೆ ವೈರಲ್ ಆಗಿದೆ ಅಂತ. ಸೊ ಅದರಲ್ಲಿ ತುಂಬ ಖುಷಿಯಾಗಿದೆ ವ್ಯೂಸ್ ನೋಡ್ತಾ ಇದ್ರೆ. ಸರ್ ಸಾಂಗ್ ಒಂದು ರೀತಿ ಪದ್ಯ ಥರ ಕಾಣಿಸುತ್ತೆ, ಕೇಳಿಸುತ್ತೆ. ಅದ್ರ ಜೊತೆಗೆ ಏನು ಅಂತಂದರೆ ಆ ಕಾಮಿಡಿ ಕಚಗುಳಿ ಸಾಹಿತ್ಯದಲ್ಲೇ ಇರುವಂಥದ್ದು. ಸೊ ಮೊದಲ ಬಾರಿಗೆ ಇಬ್ಬರು ಅಂದರೆ ಸಿನಿಮಾ ನಾಯಕ ನಾಯಕಿ ಇಬ್ಬರು ಕೇಳಿದಾಗ ಅವ್ರ ಕಡೆಯಿಂದ ಬಂದಂಥ ರೆಸ್ಪಾನ್ಸ್ ಏನಿತ್ತಂತ? ಫುಲ್ ಖುಷಿ ಪಡ್ರಿ ಸರ್. ಅವ್ರು ಆಲ್ರೆಡಿ ಮಾತಾಡ್ಕೊಂಬಂತ ಅದನ್ನ ಹಿಂಗೆ ಮಾಡೋಣ ಇದನ್ನ ಹಿಂಗೆ ಮಾಡೋಣ ಅಂತ. ಸೊ ಇಲ್ಲಿ ಏನಂದರೆ ಕಂಪ್ಲೀಟ್ ಮಾಂಟೇಜಸ್ ಆಗಿರೋದ್ರಿಂದ ಆರ್ಟಿಸ್ಟಿಕ್ ಫ್ರೀಡಮ್ ಅವ್ರಿಗೆ ಇರುತ್ತೆ ಸರ್. ಏನಂದರೆ ನಾನು ಬ್ಯಾಕ್ಗ್ರೌಂಡಲ್ಲಿ ಹೆಂಗೆ ಮಾಡ್ತೀನಿ ನೀನು ತೆಕ್ಕೊಂಡು ಹೋಗು ಮಜಾ ಮಾಡು ಅಂತ. ದೇ ಲಿಟ್ರಲಿ ಎಂಜಾಯ್ಡ್ ಅ ಲಾಟ್. ಎಲ್ಲರೂ ನಕ್ಕಿ 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 ಖುಷಿ ಪಡ್ತಾ ಇದೀವಿ ಅಷ್ಟೇ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದ್ರು ಸರ್. ಸರ್ ಆ ಶೂಟಲ್ಲಿ ನೀವು ಇದ್ರೆ ಅವ್ರು ಹೇಳ್ದಂಗೆ ನಿಜಕ್ಕೂ ಅವ್ರೇನೋ ಹೇಳ್ಕೊಟ್ಟು ಅಪ್ಪ ಕೊರಿಯೋಗ್ರಾಫರ್ ಇಟ್ಟು ಮಾಡಿರೋ ಸಾಂಗ್ ಥರ ಕಾಣಿಸ್ತಲ್ಲ, ಅಷ್ಟು ಫನ್ ಇರುವಂಥದ್ದು, ಅಷ್ಟು ಲೈವ್ಲಿ ಆಗಿರುವಂಥದ್ದು. ಸೊ ಹೇಗಿತ್ತು ಸರ್ ಆ ಶೂಟಿಂಗ್ ಸಂದರ್ಭ? ಅಲ್ಲ ನಾನು ಹೇಳಿದ್ನಲ್ಲ, ಒಂದೊಂದು ಸೀನ್ ಮಾಡಿಬಿಟ್ಟು ಬಂದು ಮಾನಿಟರ್ ಮುಂದೆ ಕೂತ್ಕೊಂತ ಇದ್ರು ಇಬ್ರು. ಅವ್ರು ಅಲ್ಲೇ ಖುಷಿ ಪಡ್ಕೊಂಡು ಎಂಜಾಯ್ ಪಡ್ತಾ ಇದ್ರು ಯಾವ ಥರ ಬಂದಿದೆ ಹೆಂಗಿದೆ ಅಂತ. ಸೊ ನಮ್ಮ ಭೂಷಣ್ ಅಲ್ಲ ಭೂಷಣ್ ಕೊರಿಯೋಗ್ರಾಫರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್ ಅವರು. ಹ್ಯಾಟ್ಸ್ ಆಫ್ ಸರ್. ಈ ರಾಚಯ್ಯ ಮತ್ತು ನಿಂಗವ್ವನ ಈ ಕಾಂಬಿನೇಷನ್ ಸಿನಿಮಾದುದ್ದಕ್ಕೆ ಇದೇ ಥರ ಇರುತ್ತಾ ಹೇಗೆ ಅಂತ? ತುಂಬ ಎಲ್ಲ ಥರನೂ ಇದೆ. ಎಮೋಷನಲ್ ಇದೆ, ಸೆಂಟಿಮೆಂಟ್ ಇದೆ, ತುಂಬ ಚೆನ್ನಾಗಿದೆ ಸರ್. ಕರೆಕ್ಟ್ ಸರ್. ಅಂದರೆ ಸಿನಿಮಾದ ನೀವು ಪ್ರೋಸೆಸ್ ಮಾಡ್ಕೊಂಡು ಬರ್ತಿರೋಂಥ ರೀತಿನೂ ಅದ್ಭುತವಾಗಿದೆ. ರಾಚಯ್ಯನ ಪಾತ್ರ ಇರುತ್ತೆ ಅನ್ನೋ ತೋರಿಸೋಕ್ಕೋಸ್ಕರ ಮೊದಲ ಬಾರಿಗೆ ಹೀರೋದು ಬಿಟ್ಟರೆ, ಆನಂತರ ಖಳನಾಯಕನಾಗಿರುವಂಥ ರಾಜ್ಬೀರ್ ಶೆಟ್ಟರ್ ಒಂದು ಕ್ಯಾರೆಕ್ಟರ್ ಬಿಟ್ಟರೆ, ಈಗ ಸಾಂಗ್ ಇದಷ್ಟೇ ಅಲ್ಲ ಈ ಥರನೂ ಇದೆ ಅಂತ ಒಂದು ಎಮೋಷನಲ್ ಕಂಟೆಂಟ್ ಬಿಟ್ಕೊಳ್ಳೋದು, ಅದು ಐಡಿಯಾದ ಥಾಟೇ ಚೆನ್ನಾಗಿದೆ ಅದು. ಹೌದು ಸರ್. ಸರ್ ಇವಾಗ ಹಂಗೆ ಮಾಡಬೇಕು ಸರ್. ಇವಾಗ ನೀವು ನಿಮ್ದು ಏನು ಮಾಡಿದ್ದೀರಾ, ನಿಮ್ಮ ವರ್ಕ್ ಹೇಗಿದೆ ಅಂತ ಆಡಿಯನ್ಸಿಗೆ ರೀಚ್ ಮಾಡಬೇಕು ಫಸ್ಟು. ಇವತ್ತು ಜನರನ್ನ ಥಿಯೇಟ್ರಿಗೆ ಕರ್ಸೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ. ಆತನಿಗೆ ಎಕ್ಸೈಟ್ ಆದರೆ ಮಾತ್ರ ಅವ್ನು ಥಿಯೇಟ್ರ್ ಬಾಗಿಲು ತಟ್ತಾನೆ. ಸೊ ಈ ಥರದ್ದು ಏನಾದರೂ ಒಂದು ಮಾಡಲೇಬೇಕಲ್ವ ಸರ್. ಕಂಟೆಂಟ್ ಇದೆ, ಬಟ್ ಅದನ್ನು ಜನಕ್ಕೆ ತಲುಪಿಸೋದು ಹೇಗೆ? ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ನೂ 2-3 ಕಂಟೆಂಟ್ ಇದೆ, ಅದೆಲ್ಲ ಈಚೆ ಬರುತ್ತೆ. ಈ ನೀವು ಮೊನ್ನೆ ಹೀರೋ ಸರಿ ಹೇಳ್ದಂಗೆ ಇನ್ನೂ 2 ಸಾಂಗ್ ಇದೆ, ಒಂದು ಟ್ರೈಲರ್ ಇದೆ. ಸೊ ರಿಲೀಸಿಗೆ ಮುಂಚೆ ಇಷ್ಟು ಕಂಟೆಂಟ್ ಈಚೆ ಬರುತ್ತೆ ಸರ್. ಸರ್ ಮೊನ್ನೆ ಅಷ್ಟೇ ಸಾಂಗ್ ರಿಲೀಸ್ ವೇದಿಕೆಯಲ್ಲಿ ಪ್ರೇಮ್ ಸರ್ ಆಗಲಿ ಒಂದಷ್ಟು ಬಳಗವೇ ತುಂಬ ದೊಡ್ಡದಾಗಿ ಬಂದಿರೋ ಅಂದರೆ ಅದು ಕೂಡ ದಂಪತಿಗಳನ್ನೇ ಕರೆಸಿದರೆ, ಸೊ ಅದೊಂದು ದೊಡ್ಡ ವೈಬ್ ಈ ಸಿನಿಮಾಗೆ ಅಂತ ಸರ್ ಪಾಸಿಟಿವ್ ಆಗಿ. 100%. ಇವತ್ತು ಈಗ ಕೈ ಕೈ ಕುಡಿದ್ರೆ ಚಪ್ಪಾಳೆ ಅಂತೇಳಿ ಇವತ್ತು ಪ್ರತಿಯೊಬ್ಬರು ನಾಯಕ ನಟರು ಈ ಒಂದು ಸಾಂಗನ್ನು ಅವರು ಕೇಳ್ಪಟ್ರು ಫಸ್ಟು. ನಾವು ಅವರಾಗವರೇ ನಮ್ಮ ಜಡೇಶ್ ಅವರು ಕೇಳ್ಕೊಂಡಾಗ ನಾನು ಬರ್ತೀನಿ ಅಂತ. ತರುಣ್ ಸರ್ ಎಲ್ಲೋ ಬೇರೆ ಕಡೆ ಪ್ರೋಗ್ರಾಮ್ ಇತ್ತು, ಕ್ಯಾನ್ಸಲ್ ಮಾಡಿ ಬಂದರು. ತುಂಬ ಖುಷಿ ಆಯಿತು ಸರ್. ಆ ಒಂದು ರೀಚ್ ಎಲ್ಲ ಯಾವುದೋ ಮಟ್ಟಕ್ಕೆ ಹೋಗಿದೆ ಇವತ್ತು. ಸರ್ ಇದ್ರ ಜೊತೆಗೆ ಸಾಂಗ್ ಜೊತೆಗೆ ಇನ್ನೊಂದು ದೊಡ್ಡ ವೈಬ್ ಕ್ರಿಯೇಟ್ ಮಾಡಿರುವಂಥದ್ದು ರಾಜ್ಬೀರ್ ಶೆಟ್ಟರ್ ಕ್ಯಾರೆಕ್ಟರ್ ದಿ ರೂಲರ್. ಸೊ ಆ ಸಂದರ್ಭದಲ್ಲಿ ಮಾತಾಡೋಕ್ಕಾಗಲಿಲ್ಲ, ಬಟ್ ಅದಕ್ಕೆ ಕೊಟ್ಟಂಥ ಪಾಸಿಟಿವ್ ವೈಬ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ಯಾಕಂದರೆ ತುಂಬ ಬೇರೆ ಭಾಷೆಗಳಲ್ಲಿ ಸಿನಿಮಾದ ಈ ಕಂಟೆಂಟ್ ನೋಡಿ ರಾಜ್ಬೀರ್ ಶೆಟ್ಟರ್ ಲುಕ್ ನೋಡಿ ತುಂಬ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇದೆ. ಎಷ್ಟು ಖುಷಿ ಇದೆ ಸರ್ ಈ ಥರ ಒಂದು ಸಿನಿಮಾಗೆ ಅವರನ್ನು ಆನ್ಬೋರ್ಡ್ ಮಾಡಿರುವಂಥದ್ದು. ಸೊ ಆ ಪಾತ್ರಕ್ಕೆ ಅವರು ಒಂದಷ್ಟು ಜೀವ ಕೊಟ್ಟು ಮಾಡಿರುವಂಥದ್ದು. ಸರ್ ತುಂಬ ಖುಷಿಯಾಗುತ್ತೆ ಸರ್. ಅದೇ ಎಲ್ಲರಿಗೂ ಸ್ಟಾರ್ಟಿಂಗಲ್ಲಿ ಕತೆ ಕೇಳಿದಾಗ ಪೇಪರ್ ಮೇಲೆ ಎಕ್ಸೈಟ್ ಆಗುತ್ತೆ ಸರ್, ಬಟ್ ಆ ಎಕ್ಸಿಕ್ಯೂಷನ್ ಕಾಣಿಸೋದು ಸ್ಕ್ರೀನ್ ಮೇಲಲ್ವಾ. ಸೊ ಎಲ್ಲ ನಾವು ಮಾಡಿರೋ ಎಫರ್ಟ್ಗೆ, ಡೈರೆಕ್ಟ್ರ್ ಡೆಡಿಕೇಶನ್ಗೆ, ಅವರು ರೈಟಿಂಗಿಗೆ, ಆರ್ಟಿಸ್ಟ್ಗಳ ಸಪೋರ್ಟ್ಗೆ ಅದೆಲ್ಲ ಕೂಡಿ ಸ್ಕ್ರೀನ್ ಮೇಲೆ ಆ ಥರ ಬಂದಿದೆ ಸರ್. ಸರ್ ಶೆಟ್ಟರ್ ಸಿನಿಮಾಗಳು ಅಂತ ತೊಗೊಳೋದಾದ್ರೆ, ಅಂದರೆ ರಾಜ್ಬೀರ್ ಶೆಟ್ಟರ್ದು ಮಾಡಿರುವಂಥ ಸಿನಿಮಾಗಳೆಲ್ಲ ಜನಸಾಮಾನ್ಯರಿಗೆ ಹತ್ತಿರುವಂಥ ಪಾತ್ರಗಳು. ಬಟ್ ಇದು ಬೇರೆ, ಅಂದರೆ ಸಿನಿಮ್ಯಾಟಿಕ್ ಆಗಿ ಒಂದು ಕಮರ್ಷಿಯಲ್ ಸಿನಿಮಾ ಜೊತೆಗೆ ಮಾಡಿರುವಂಥ ಪಾತ್ರ. ಇದು ತಗೊಂಡೋಗಿ ಅವ್ರಿಗೆ ಹೇಳಿದಾಗ ಈ ಥರದೊಂದು ನಿಮ್ಮ ಪಾತ್ರ ಹೇಗಿರುತ್ತೆ ಅಂದರೆ ಅವ್ರ ಕಡೆ ಒಂದು ರೆಸ್ಪಾನ್ಸ್ ಏನಿತ್ತು ಸರ್? ಅದು ನೀವು ಡೈರೆಕ್ಟ್ರನ್ನೇ ಕೇಳಬೇಕು, ಯಾಕಂದರೆ ಡೈರೆಕ್ಟ್ರ್ ಅವರು ಒಪ್ಸಿದ್ದು ಅದಕ್ಕೆ. ಬಟ್ ಅವ್ರಿಗೆ ಚಾಲೆಂಜ್ ತೊಗೊಳೋದು ಇಷ್ಟ ಅಲ್ವ ಸರ್ ಅವ್ರಿಗೂ. ನೀವು ಅವ್ರ ಮೂವೀಸ್ ನೀವು ಹಿಂದಿನ ಯಾವ ಸಿನಿಮಾ ನೋಡ್ರು ಯಾವುದೂ ರಿಪಿಟೇಟಿವ್ ಇರಲ್ಲ. ಪ್ರತಿಯೊಂದು ಸಿನಿಮಾನು ಚಾಲೆಂಜ್ ಆಗಿ ಇರೋ ರೋಲ್ ಆದರೆ ಅವ್ರು ಮಾಡ್ತಾರೆ. ನೀವು ಅವ್ರಿಗೆ ಕಥೆನೇ ಒಪ್ಸೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ರಾಜ್ ಸರ್ಗೆ ಅವ್ರಿಗೆ ಚಾಲೆಂಜ್ ಅನ್ಸಿದ್ರೆ ಮಾತ್ರ ಅವ್ರು ಸಿನಿಮಾ ಮಾಡ್ತಾರೆ, ಅವ್ರು ಆ ಥರ. ಸೊ ಹಂಗಾಗಿ ಇದು ಅವ್ರಿಗೆ ಚಾಲೆಂಜಿಂಗ್ ಅನಿಸ್ತು. ಮೇನ್ಲಿ ನಾನು ಹೆಂಗೆ ವಿಜಿಗೆ ಹೊಡಿಬೋದು, ವಿಜಯ್ ಸರ್ಗೆ ಹೆಂಗೆ ನಾನು ಅಪೋಸ್ ಮಾಡ್ಬೋದು, ಅವ್ರಿಗೆ ಹೆಂಗೆ ನಾನು ಸೆಟ್ ಹೊಡಿಬೋದು, ಅದು ರೈಟಿಂಗಲ್ಲಿದೆ. ಸೊ ಆ ಪಾತ್ರಕ್ಕೆ ಇವ್ರು ತುಂಬ ತೂಕ ತಂದರು ಸರ್. ಯಾವತ್ತಿಗೂ ಅಷ್ಟೇ ಒಬ್ಬ ಹೀರೋ ಎದ್ದೊಳ್ಬೇಕಂದ್ರೆ ಹೀರೋ ಇನ್ನ ವಿಲನ್ ಕ್ಯಾರೆಕ್ಟರ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಸರ್. ಅವಾಗೆ ಜನ ಆಡಿಯನ್ಸ್ ಬಯಸೋದು, ಅಯ್ಯೋ ನಮ್ಮ ಹೀರೋ ಹೊಡಿಬೇಕು ಅಂತ. ನೀವು ಸ್ಟಾರ್ಟಿಂಗೇ ಹೀರೋನೇ ಸ್ಟ್ರಾಂಗ್ ಮಾಡಿಬಿಟ್ರೆ ವಿಲನ್ ಯಾರು ಹೊಡಿತಾರೆ? ಹೀರೋ ಬಂದು ಹೊಡೆದ್ಬಿಟ್ಟು ಹೋಗ್ಬಿಡ್ತಾರೆ. ಸೊ ಆ ಮೂಡ್ ಸೆಟ್ ಮಾಡೋಕೆ ಅಂಥ ಆರ್ಟಿಸ್ಟ್ಗಳು ಬೇಕಾಗ್ತಾರೆ, ಅಂಥ ಅವ್ರದ್ದು ಮೇಕ್ ಓವರ್ಸ್ ಬೇಕಾಗುತ್ತೆ, ಆ ಎಲಿವೇಶನ್ ಬೇಕಾಗುತ್ತೆ ಸರ್. ಹೀರೋ ಹೊಡಿಬೇಕಂದ್ರೆ ವಿಲನ್ ಅಷ್ಟು ಸ್ಟ್ರಾಂಗ್ ಆಗಿರಬೇಕು ಸರ್.
ಸೊ ಹಾಗಾಗಿ ಅವೆರಡು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ, ರೂಲರ್ ಸರ್ವೈವರ್ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಇಬ್ಬರು ಟಕ್ ಆಫ್ ಜೋರಾಗಿ ಇರುತ್ತೆ ಸಿನಿಮಾದಲ್ಲಿ. ಅದ್ಭುತವಾಗಿದೆ. ಅದಾದಮೇಲೆ ಅವ್ರ ಪಾತ್ರ ಯಾವ ಥರ ಚಾಲೆಂಜಿಂಗ್ ಅಂದರೆ ನೀನ ನಾನು ಅನ್ನೋ ಥರ ಇಬ್ಬರು ಡೈರೆಕ್ಟರ್ ಕಮ್ ಆ್ಯಕ್ಟರ್. ಸೊ ಯಾವುದು ಅವ್ರ ಮನಸ್ಸಿಗೆ ಒಂದಲ್ಲ 2 ಟೇಕ್ ಆಫ್ ಆಗಲಿ 3